19ನೇ ಶ್ಲೋಕ. ಸೋಹಂ ಪ್ರಿಯಸ್ಯ ಸುಹೃದ ಪರದೇವತಾಯಾಃ ಲೀಲಾಕಥಾಸ್ತವ ನೃಸಿಂಹ ವಿರಿಂಚಿ ಗೀತಾಃ ಅಂಜಸ್ತರಾಮ್ಯನುಗೃಣನ್ ಗುಣವಿಪ್ರಮುಕ್ತೋ ದುರ್ಗಾಣಿ ತೇ ಪದಯುಗಾಲಯ ಹಂಸ ಸಂಗಃ. ಸಹ ಅಹಂ ಪ್ರಿಯಸ್ಯ ಸುಹೃದಃ ಪರದೇವತಾಯಾಃ ಲೀಲಾಕಥಾಃ ತವ ನೃಸಿಂಹ ವಿರಿಂಚಿ ಗೀತಾಃ ಅಂಜಃ ತರಾಣಿ ಅನುಗೃಣನ್ ಗುಣವಿಪ್ರಮುಕ್ತಃ ದುರ್ಗಾಣಿ ತೇ ಪದಯುಗಾಲಯ ಹಂಸ ಸಂಗಃ. ಇದು ಕೂಡ ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದನ ಮಾತು. ನರಸಿಂಹದೇವರ ಮುಂದೆ ಪ್ರಹ್ಲಾದ ಆಡ್ತಾ ಇರತಕ್ಕಂಥ ಮಾತು. ಸೋಹಂ ಅಂದ್ರೆ ಅಂತಹ ನಾನು, ನಿನ್ನ ಅನುಗ್ರಹವನ್ನ ಪಡೆದಿರತಕ್ಕಂತಹ ನಾನು, ಮತ್ತು ಸಕಲ ಭಗವದ್ ಭಕ್ತರ ಬಂಧನ ಬಿಡುಗಡೆಯನ್ನ ಬಯಸ್ತಾ ಇರತಕ್ಕಂಥ ನಾನು, ಅಥವಾ ತಾಯಿಯ ಗರ್ಭದಲ್ಲಿದ್ದಾಗಲೇ ನಾರದರಿಂದ ಉಪದೇಶವನ್ನ ಪಡೆದಿರತಕ್ಕಂಥ ನಾನು, ಹೀಗೆ ಅಂತಹ ನಾನು ಅನ್ನೋ ಅರ್ಥವನ್ನ ಹೇಳ್ತಿದ್ದಾನೆ. ಅಂದರೆ ಭಗವಂತನನ್ನ ಚತುರ್ಮುಖ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಕೊಂಡಾಡಿದ್ದಾರೆ. ಬ್ರಹ್ಮಾದಿ ದೇವತೆಗಳಿಂದ ಕೊಂಡಾಡಲ್ಪಟ್ಟಂತಹ ನಿನ್ನ ಕಥಾಶ್ರವಣವನ್ನ ನಾನು ಮಾಡ್ತಾ ನಿನ್ನ ಪಾದಪದ್ಮದ ಸೇವೆಯನ್ನ ಮಾಡ್ತಾ ಎಲ್ಲ ಪ್ರಾಕೃತ ಪದಾರ್ಥಗಳ ವ್ಯಾಮೋಹವನ್ನು ಬಿಡ್ತೇನೆ. ಪ್ರಾಕೃತ ಪದಾರ್ಥಗಳ ಮೇಲೆ, ರೂಪರಸ ಗಂಧ ಸ್ಪರ್ಶ ಇರುವಂತ ವಸ್ತುಗಳ ಮೇಲೆ ಒಂದು ವ್ಯಾಮೋಹ ಇರುತ್ತಲ್ಲ, ಅದನ್ನು ನಾನು ಬಿಡ್ತೇನೆ. ಹಾಗೆ ಪರಮಹಂಸರು, ಯಾರು ಜ್ಞಾನಿಗಳು ಸನ್ಯಾಸಿಗಳು ಅಂತ ಇರ್ತಾರೋ ಅವರ ಗುರುಗಳವರೆದರು ಗುರುಭಕ್ತಿಯನ್ನ ಮಾಡುವ ಮೂಲಕವಾಗಿ ಹರಿ ಅನುಗ್ರಹವನ್ನ ಬಡಿತೇನೆ ಅಂತ. ಅಂದ್ರೆ ಗುರುದ್ವಾರ ಪ್ರಸಾದ ಕೃತ, ಭಗವಂತ ಗುರುಗಳ ಮೂಲಕ ಅನುಗ್ರಹ ಮಾಡೋನು. ಹಾಗಾಗಿ ಗುರು ಸೇವೆಯನ್ನ ಮಾಡುವ ಮೂಲಕವಾಗಿ ನಿನ್ನ ಅನುಗ್ರಹವನ್ನ ನಾನು ಸಂಪಾದಿಸ್ತೇನೆ ಎಂಬುದಾಗೆಲ್ಲ ಪ್ರಹ್ಲಾದ ನರಸಿಂಹದೇವರ ಎದುರುಗಡೆ ನಿಂತು ಮಾಡ್ತಾ ಇರತಕ್ಕಂಥ ಮಾತು. ಸೋಹಂ ಅಂದ್ರೆ ಅಂತಹ ನಾನು, ಪ್ರಿಯಸ್ಯ ನನಗೆ ಅತ್ಯಂತ ಪ್ರಿಯ, ಅಥವಾ ಪ್ರಿಯಸ್ಯ ಸಕಾಶಾತ್ ಅತ್ಯಂತ ಪ್ರೀತಿ ಪಾತ್ರನಾಗಿರ್ತಕ್ಕಂತಹ ನಿನ್ನಿಂದ ನಾನು ಏನೇನು ಬಯಸ್ತೇನೆ, ಅಥವಾ ನಿನ್ನ ಬಗ್ಗೆ ನಾನೇನ್ ಮಾಡ್ತೇನೆ. ಸುಹೃದಃ ಪರದೇವತಾಯ, ನೀನು ಸುಹೃತ್, ಯಾವುದೇ ಕಾರಣ ಇಲ್ಲದೆ ನಮ್ಗೆ ಉಪಕಾರ ಮಾಡೋನು. ಸು ಅಂದ್ರೆ ಒಳ್ಳೆಯ, ಹೃತ್ ಅಂದ್ರೆ ಹೃದಯ, ಹೃದಯ ಅಂದ್ರೆ ಅಂತಃಕರಣ, ನಿರ್ಮಲವಾದ ಅಂತಃಕರಣ ನಿಂದು ಭಗವಂತ. ಯಾಕಂದ್ರೆ ನಾವು ನಮಗೆ ಯಾರು ಉಪಕಾರ ಮಾಡಿರ್ತಾರೋ ಅವ್ರಿಗೆ ಉಪಕಾರ ಮಾಡ್ತೀವಿ, ಅದೇ ನಮ್ಮ ಒಳ್ಳೆತನ. ಭಗವಂತ ಹಾಗಲ್ಲ. ನಮ್ಮಿಂದ ಅವನಿಗೆ ಯಾವ ಉಪಕಾರವೂ ಇಲ್ಲದೆ ಹೋದ್ರೂ ಕೂಡ ನಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕೊಡ್ತಾನೆ, ನಮ್ಮನ್ನು ಉದ್ಧರಿಸ್ತಾನೆ, ನಮ್ಮನ್ನ ಕಾಪಾಡ್ತಾನೆ, ನಮ್ಮನ್ನ ಕೈ ಹಿಡಿದು ನಡೆಸ್ತಾನೆ. ಹಾಗೆ ಪ್ರತಿ ಕ್ಷಣದಲ್ಲೂ ಕೂಡ ನಮಗೆ ಸಹಾಯಕನಾಗಿ ನಿಲ್ತಾನೆ ಭಗವಂತ. ಇದಕ್ಕೇನ್ ಬೇಕಾಗಿರುವಂಥದ್ದು? ಒಳ್ಳೆ ಹೃತ್ ಬೇಕು, ಅಂತಃಕರಣ ಬೇಕು. ಹೀಗೆ ಸುಹೃತ್ತು, ಶುದ್ಧಾಂತಃಕರಣವನ್ನು, ನಿರ್ಮಲವಾದ ಅಂತಃಕರಣವನ್ನು ಹೊಂದಿರತಕ್ಕಂಥ ಭಗವಂತ, ಅಂತಹ ಭಗವಂತನಾದಂತಹ ಪರದೇವತಾಯ. ನೀನು ಯಾರು? ನೀನು ಪರದೇವತೆ, ನೀನು ನನಗೆ ಅತ್ಯಂತ ಪ್ರಿಯ, ನನಗೆ ಅತ್ಯಂತ ಪ್ರೀತಿ ಪಾತ್ರ. ನೀನು ಸುಹೃತ್, ನನ್ನ ಹಿತೈಷಿ, ನನಗೆ ಹಿತವನ್ನ ಬಯಸ್ತಕ್ಕಂಥವನು. ಯಾಕಂದ್ರೆ ನನ್ನ ತಂದೆ ಯಾವ ರೀತಿಯಲ್ಲಿ ನನ್ನನ್ನು ಕೊಲ್ಲುವ ಪ್ರಯತ್ನವನ್ನ ಮಾಡ್ದ, ಆ ಎಲ್ಲಾ ಸಂದರ್ಭದಲ್ಲೂ ನಿನ್ನ ಅನುಗ್ರಹದಿಂದಲೇ ಬದುಕಿದ್ದೇನೆ. ನಿನ್ನ ಅನುಗ್ರಹ ಇಲ್ಲದೆ ನಾನು ಕ್ಷಣವೂ ಬದುಕಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನೀನು ಸುಹೃತ್, ನನ್ನ ಹಿತವನ್ನ ಬಯಸ್ತಕ್ಕಂಥ ನನ್ನ ಹಿತೈಷಿ ನೀನಾಗಿದ್ದೀಯ. ಇಂತಹ ಪರದೇವತಾಯ, ಪರದೇವತೆ ಅಂದ್ರೆ ಪರ ಅಂದ್ರೆ ಉತ್ಕೃಷ್ಟ, ಉತ್ತಮ ದೇವತೆ, ಸರ್ವೋತ್ತಮ ದೇವತೆ. ದೇವತಾ ವರ್ಗ ಅನೇಕ ಇದ್ರು, ದೇವತೆಗಳ ಅನೇಕ ಇದ್ರು ಕೂಡ ಆ ಎಲ್ಲ ದೇವತೆಗಳಿಗೂ ಒಡೆಯ ನೀನು, ದೇವೋತ್ತಮ ನೀನು ಅಂತ ಅರ್ಥ ಪರದೇವತೆ ಅಂದ್ರೆ. ಅಂತಹ ನಿನ್ನ ಲೀಲಾಕಥಾ, ನಿನ್ನ ಲೀಲಾಕಥೆಗಳು, ಭಗವಂತನ ಲೀಲಾಕಥೆಗಳು ಅಂದ್ರೆ ಅವನು ಅನೇಕ ರಾಮ ಕೃಷ್ಣ ಇತ್ಯಾದಿ ರೂಪಗಳಿಂದ ಮಾಡಿರ್ತಕ್ಕಂಥ ಕಥೆಗಳು, ಅವತಾರ ಲೀಲೆಗಳು. ಅದೆಲ್ಲ ಯಾರು ಹೇಳಿದ್ದಾರೆ? ವಿರಿಂಚಿ ಗೀತಾಹ. ವಿರಿಂಚಿ ಅಂದ್ರೆ ವಿರಿಂಚಿ ಮೊದಲಾದವರಿಂದ ಹಾಡಲ್ಪಟ್ಟದ್ದು. ವಿರಿಂಚಿ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ಅವರೇ ಮೊದಲಾದ ದೇವತೆಗಳು, ಬ್ರಹ್ಮದೇವರು, ರುದ್ರದೇವರು, ನಾರದಾದಿ ದೇವರ್ಷಿಗಳು, ಅನೇಕ ಮಹರ್ಷಿಗಳು, ಸೂತ ಪುರಾಣಿಕರ ಮೊದಲಾಗಿರ್ತಕ್ಕಂಥ ಪುರಾಣ ಪ್ರವರ್ತಕರು, ಇವರೆಲ್ಲರಿಂದಲೂ ನಿನ್ನ ಲೀಲಾ ಕಥೆಗಳು ಅದು ಗೀತವಾಗಿದೆ. ಗೀತವಾಗಿದೆ ಅಂದ್ರೆ ಹಾಡಲ್ಪಟ್ಟಿದೆ, ಕೊಂಡಾಡಲ್ಪಟ್ಟಿದೆ ಅಂತ. ಅಂತಹ ನಿನ್ನ ಲೀಲೆ ಕಥೆಗಳನ್ನು ಗೃಣನ್ ಅಂದ್ರೆ ಗೃಶಬ್ದೆ, ನಿರಂತರವಾಗಿ ನಾನು ಅದನ್ನು ಹಾಡ್ತಾ
ನಿನ್ನ ಲೀಲಾ ಕಥೆಗಳನ್ನ ಸ್ಮರಣೆ ಮಾಡ್ತಾ, ನಾಮ ಸಂಕೀರ್ತನೆ ಮಾಡ್ತಾ, ಕಥೆಗಳನ್ನ ಮತ್ತೊಬ್ಬರಿಗೆ ಹೇಳ್ತಾ, ಗಣನ್ ಹಾಗೆ ಹಾಡ್ತಾ, ಗುಣ ವಿಪ್ರಮುಕ್ತ, ಗುಣಗಳಿಂದ ರಹಿತನಾಗಿ. ಗುಣ ಅಂದ್ರೆ ಯಾವುದು? ಸತ್ವಗುಣ, ರಜೋಗುಣ, ತಮೋಗುಣ, ಪ್ರಾಕೃತ ಗುಣಗಳು. ಅವುಗಳಿಂದ ಮುಕ್ತನಾಗ್ತೇನೆ, ಬಿಡುಗಡೆಯನ್ನು ಹೊಂದುತ್ತೇನೆ. ಬರೀ ಮುಕ್ತ ಅಲ್ಲ, ಪ್ರಮುಕ್ತ, ಪ್ರಕರ್ಷೇಣ ಮುಕ್ತ. ಬರೀ ಪ್ರಮುಕ್ತನಲ್ಲ, ವಿಪ್ರಮುಕ್ತ, ವಿಶೇಷೇಣ ಪ್ರಮುಕ್ತ. ಅಂದ್ರೆ ಮತ್ತೆಂದೂ ಗುಣ ಸಂಪರ್ಕ ಬರದಂತೆ ಬಿಡುಗಡೆಯನ್ನು ಹೊಂದುತ್ತೇನೆ. ಅಂದ್ರೆ ನಮಗೆ ಪ್ರಾಕೃತ ಗುಣಗಳ ಸಂಪರ್ಕ ಇದೆ, ಇದು ವಾಸ್ತವ, ಇದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಪ್ರಾಕೃತ ಗುಣ, ಸತ್ವಗುಣ, ರಜೋಗುಣ, ತಮೋಗುಣಗಳ ಬಂಧನದಲ್ಲಿ ನಾವಿದ್ದೇವೆ, ಅವುಗಳ ಸಂಪರ್ಕ ನಮಗಿದೆ. ಅದರ ಬಿಡುಗಡೆಗೆ ಕಾರಣ ಏನು ಅಂತ ಹೇಳಿದ್ರೆ, ಭಗವಂತನ ಕಥೆಗಳನ್ನ ಕೇಳುವುದು, ಹೇಳುವುದು, ಮತ್ತೆ ಮತ್ತೆ ಅದನ್ನ ಮನನ ಮಾಡುವಂಥದ್ದು, ಇದೆಲ್ಲ ನಮ್ಮ ಗುಣಗಳ ಬಂಧನದ ಬಿಡುಗಡೆಗೆ ಕಾರಣ. ನಾನು ಕೂಡ ಅಂತ ಬಂಧನದ ಬಿಡುಗಡೆಯನ್ನು ಹೊಂದುತ್ತೇನೆ ಎಂಬುದಾಗಿ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ದುರ್ಗಾಣಿ ದುರ್ಗಾಣಿ ಅಂಜಹತರಾಮಿ. ಅನೇಕ ಕಷ್ಟ ನಷ್ಟಗಳು ಬರುತ್ತೆ ಸಾಧನೆ ಮಾಡ್ಲಿಕ್ಕೆ ಅಂತ ಹೊರಟಾಗ. ಶ್ರೇಯಾಂಸಿ ಬಹುವಿಜ್ಞಾನಿ ಸಂಭವಂತಿ ಮಹತಾಮಪಿ. ಮಹಾತ್ಮರಿಗೂ ಕೂಡ ಒಳ್ಳೆ ಕೆಲಸಕ್ಕೆ ಅಂತ ಹೊರಟಾಗ್ಲೇ ಅಡೆತಡೆಗಳು ಜಾಸ್ತಿ ಬರುವಂತದ್ದು. ಶ್ರೇಯಾಂಸಿ ಬಹುಜ್ಞಾನಿ, ಕೆಟ್ಟದ್ದಕ್ಕೆ ಅಡೆತಡೆ ಬರೋದೇ ಇಲ್ಲ, ಪ್ರತಿಬಂಧಕ ವಿಘ್ನ ಬರೋದೇ ಇಲ್ಲ. ಒಳ್ಳೆ ಕೆಲಸಕ್ಕೆ ನಾವು ಪ್ರಯತ್ನ ಮಾಡಿದಾಗ್ಲೇ ಅಡೆತಡೆಗಳು ಬರುವಂತದ್ದು ಜಾಸ್ತಿ. ಹಾಗೆ ಭಗವಂತನನ್ನ ಸೇವಿಸೋದು, ಭಗವಂತನಲ್ಲಿ ಭಕ್ತಿ ಮಾಡೋದು ಅನ್ನೋ ಇಷ್ಟು ದೊಡ್ಡ ಕೆಲಸಕ್ಕೆ ಕೈ ಹಾಕಿದಾಗ ಅಡೆತಡೆಗಳು ಬರುತ್ತಲ್ವಾ ಅಂದ್ರೆ ದುರ್ಗಾಣಿ ಅಂಜಹತರಾಮಿ. ಅಂಜಹ ಅಂದ್ರೆ ಚೆನ್ನಾಗಿ, ಏನೇನು ಕಷ್ಟ ನಷ್ಟಗಳು ಬರುತ್ತೋ ಅದೆಲ್ಲವನ್ನೂ ಕೂಡ ನಿನ್ನ ಅನುಗ್ರಹದಿಂದಾಗಿ ನಾನು ದಾಟುತ್ತೇನೆ. ತರಾಮಿ ಅಂದ್ರೆ ಲವನ ತರಣಯೋ, ದಾಟಿ ಮುಂದಕ್ಕೆ ಹೋಗ್ತೇನೆ. ಅದು ಹೇಗೆ? ತೇ ಪದ ಯುಗಾಲಯ ಹಂಸ ಸಂಗ್ರಹ. ನಾನೆಂತವನು? ನಿನ್ನ ಪದ, ನಿನ್ನ ಕಾಲುಗಳು, ಅದೇ ಆಶ್ರಯ. ಪಾದಯುಗ ಅಂದ್ರೆ ಪಾದಯುಗಲ ಅಂತ ಅರ್ಥ, ಪಾದ ದ್ವಂದ್ವ. ಅದೇ ಆಲಯ, ಅವರಿಗೆ ಆಶ್ರಯ. ಯಾರಿಗೆ? ಹಂಸ, ಪರಮಹಂಸರು, ಜ್ಞಾನಿಗಳು, ಸನ್ಯಾಸಿಗಳು ಅಂತ ಇರ್ತಾರೋ ಅವರಿಗೆ ಬೇರೆ ಏನು ಬೇಡ. ಭಗವಂತನ ಪಾದಾರವಿಂದದ ನಿರಂತರ ಸ್ಮರಣೆ, ಭಗವಂತನ ಪಾದ ಧ್ಯಾನ, ಭಗವಂತನ ಪಾದ ಸೇವೆ, ಇದರಲ್ಲೇ ನಿರಂತರವಾಗಿ ಆಸಕ್ತರಾಗಿರತಕ್ಕಂಥ ಪರಮಹಂಸರು ಅಂತ ಯಾರಿದ್ದಾರೋ, ಸನ್ಯಾಸಿಗಳು, ಜ್ಞಾನಿಗಳು ಅಂತ ಯಾರಿದ್ದಾರೋ ಅವರ ಸಂಘವನ್ನ ಮಾಡದಂತ ನಾನು, ಅವರ ಸಂಪರ್ಕದಲ್ಲಿ ಅವರ ಸೇವೆಯನ್ನ ಮಾಡಿರತಕ್ಕಂಥ ನಾನು, ಹೀಗೆ ನಾನೂ ಕೂಡ ಗುಣದಿಂದ ವಿಪ್ರನುಕ್ತನಾಗ್ತೇನೆ. ಸಕಲ ದುರ್ಗಗಳನ್ನು, ಸಕಲ ದುರಿತಗಳನ್ನ ದಾಟಿ ಮುನ್ನಡೆಯುತ್ತೇನೆ. ನೃಸಿಂಹ ಅಂತ ಸಂಬೋಧನೆ ಮೊದಲಿಗೆ ತಗೊಂಡ್ಬೇಕು. ನೃಸಿಂಹ, ಧ್ರು ಮತ್ತು ಸಿಂಹ. ಧ್ರು ಅಂದ್ರೆ ಮನುಷ್ಯ, ಸಿಂಹ ಅಂದ್ರೆ ಕಾಡಿನ ರಾಜ. ನರಸಿಂಹದೇವರು ಆ ಕಡೆ ಮನುಷ್ಯನ ರೂಪದಲ್ಲೂ ಈ ಕಡೆ ಸಿಂಹದ ರೂಪದಲ್ಲೂ ಬಂದಿರತಕ್ಕಂಥ ದೇವರು. ಹೀಗೆ ನೃಸಿಂಹ, ಮನುಷ್ಯ ಮತ್ತು ಸಿಂಹದ ರೂಪದಲ್ಲಿ ಬಂದಿರತಕ್ಕಂತಹ ಭಗವಂತನೇ, ನಾನು ನಿನ್ನಲ್ಲಿ ಭಕ್ತಿ ಮಾಡ್ತೇನೆ. ನಿನ್ನಲ್ಲಿ ಭಕ್ತಿ ಪಕ್ವವಾಗ್ಲಿಕ್ಕೋಸ್ಕರವಾಗಿ ಆ ಪರಮಹಂಸರ ಸಂಘದಲ್ಲಿರ್ತೇನೆ. ಜ್ಞಾನಿಗಳ, ಸನ್ಯಾಸಿಗಳ ಸಂಘದಲ್ಲಿ ಇದ್ದು ಅವರ ಸೇವೆಯನ್ನ ಮಾಡಿ, ಅವರ ಸೇವೆಯ ಮೂಲಕವಾಗಿ ನಿನ್ನ ಅನುಗ್ರಹವನ್ನು ನಾನು ಪಡಿತೇನೆ ದೇವ ಎಂಬುದಾಗಿ ಪ್ರಹ್ಲಾದ ಇಲ್ಲಿ ಹೇಳ್ತಕ್ಕಂಥ ಮಾತು. ವ್ಯಾಖ್ಯಾನ ಓದ್ತೀನಿ ನೋಡಿ. ಶ್ರೀ ಹರಿಭಕ್ತೇ ಇವ ಗುರುಭಕ್ತೇರಪಿ ಪುರುಷಾರ್ಥ ಸಾಧನತ್ವಾತ್. ಭಗವಂತನ ಭಕ್ತಿ ಹೇಗೆ ಪುರುಷಾರ್ಥ ಸಾಧನವೋ, ಪುರುಷಾರ್ಥ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದನ್ನ ಪಡೀಲಿಕ್ಕೆ ಸಹಕಾರಿಯಾದದ್ದು ಹರಿಭಕ್ತಿ. ಧರ್ಮಾರ್ಥ ಕಾಮ ಮೋಕ್ಷಗಳನ್ನ ಪಡೀಲಿಕ್ಕೆ ಹೇಗೆ ಹರಿಭಕ್ತಿ ಸಾಧನವೋ ಹಾಗೆ ಗುರುಭಕ್ತೇರಪಿ ಗುರುಭಕ್ತಿಯೂ ಕೂಡ ಸಾಧನವಾದದ್ದು. ಹಾಗಾಗಿ ಅವಶ್ಯಂ ಸಾ ಸಂಪಾದನೀಯ ಇತ್ಯವಿಹಿತಂ. ಹಾಗಾಗಿ ಅಂತಹ ಗುರುಭಕ್ತಿಯನ್ನು ನಾವು ಗುರುಗಳ ಸೇವೆಯನ್ನ ಮಾಡಿ ಗುರುಗಳ ಅನುಗ್ರಹವನ್ನ ಅವಶ್ಯವಾಗಿ ಪಡೆಯಲೇಬೇಕು. ಈ ರೀತಿಯಾಗಿ ಹೇಳೇ ಆಯ್ತು ಈಗಾಗಲೇ. ಸಾ ಕಿಂ ಗುರುಭಕ್ತಿ ಸಾಕ್ಷಾತ್ ಪುರುಷಾರ್ಥ ಸಾಧನಂ ಕಿಮ್ಮ ಕಿಂಚಿತ್ ದ್ವಾರೀಕೃತ್ಯ ಇತ್ಯತಃ ಶ್ರೀ ಹರಿಭಕ್ತಿ ದ್ವಾರೇಣ ಯವ ಇತ್ಯಾಹ. ಆ ಗುರುಭಕ್ತಿಯು ಮೋಕ್ಷಕ್ಕೆ ಸಾಧನ. ಗುರುಭಕ್ತಿ ಮೋಕ್ಷಕ್ಕೆ ಸಾಧನ ಅಂದ್ರೇನು? ಗುರುಭಕ್ತಿ ಮಾಡಿದ ಕೂಡಲೇ ಮೋಕ್ಷ ಸಿಕ್ಬಿಡತ್ತಾ? ಹಾಗಲ್ಲ. ಗುರುಭಕ್ತಿಯಿಂದಾಗಿ ಹರಿ ಅನುಗ್ರಹ ಮಾಡ್ತಾನೆ. ಹರಿಯಲ್ಲಿ ನಾವು ಮತ್ತಷ್ಟು ಭಕ್ತಿ ಮಾಡ್ತೀವಿ, ಹರಿಭಕ್ತಿ ಪಕ್ವವಾಗುವುದರಿಂದ ಮೋಕ್ಷ ಸಿಗತ್ತೆ. ಅಲ್ಲಿಗೆ ಹರಿಭಕ್ತಿಗೆ ಗುರುಭಕ್ತಿ ಎಂಬುವಂಥದ್ದು ಸಾಧನ. ಹರಿಯಲ್ಲಿ ನಾವು ಭಕ್ತಿಯನ್ನ ಮಾಡಬೇಕು ಅಂದ್ರೆ ಗುರುಗಳಲ್ಲಿ ಭಕ್ತಿ ಮಾಡಿದ್ರೆ, ಗುರುಗಳಲ್ಲಿ ಮಾಡಿದ ಭಕ್ತಿಯನ್ನ ಕಂಡು ಹರಿ ನಮ್ಮನ್ನ ಭಕ್ತನನ್ನಾಗಿ ಸ್ವೀಕಾರ ಮಾಡ್ತಾನೆ ಅನ್ನೋದು ಇದರ ಒಟ್ಟ ಅಭಿಪ್ರಾಯ. ಹರಿಭಕ್ತಿ ದ್ವಾರೇಣ ಯವ ಇತ್ಯಾಹ ಸೋಹಂ. ಏ ನರಸಿಂಹದೇವರಿಗೆ ಮಾಡುವಂತ ಸಂಬೋಧನೆ. ತವ ಪಾದಯೋ ಯುಗಮೇವ ಆಶ್ರಯ. ಅಲ್ಲಿ ಪಾದಯುಗಾಲಯ ಹಂಸ ಸಂಘ, ನಿನ್ನ ಪಾದಗಳು, ಪಾದಯುಗ ಅಂದ್ರೆ
ನಿನ್ನ ಎರಡು ಕಾಲುಗಳು ಪಾದದ ಜೋಡಿ, ಯುಗ ಅಂದ್ರೆ ಜೋಡಿ ಅಂತ ಅರ್ಥ. ನಿನ್ನ ಪಾದ ಪದ್ಮವನ್ನೇ ಎರಡೂ ಕಾಲುಗಳನ್ನ ಗಟ್ಟಿಯಾಗಿ ಆಶ್ರಯಿಸಿರ್ತಕ್ಕಂಥವ್ರು. ಯೇಷಾಂತೆ ಹಂಸಾಹ, ಅವ್ರ ಹಂಸರು ಅಂದ್ರೆ ಭಾಗವತ ಧರ್ಮಾನುಷ್ಠಾನೇನ ಶುದ್ಧಾಂತಕರಣಾಹ. ಹಂಸ ಅಂದ್ರೆ ಬಿಳಿ ಪಕ್ಷಿ. ಬಿಳಿ ಅನ್ನೋದು ನಿರ್ಮಲತೆಯ ಸಂಕೇತ. ಇಲ್ಲಿ ನಿರ್ಮಲತೆ ಅಂದ್ರೆ ನಿರ್ಮಲವಾದ ಅಂತಃಕರಣ. ನಿನ್ನ ಪಾದ ದ್ವಯ, ನಿನ್ನ ಪಾದ ಪದ್ಮದ ಎರಡೂ ಪಾದಗಳ ಸೇವೆಯನ್ನ ಮಾಡುವ ಮೂಲಕವಾಗಿ ನಿರ್ಮಲವಾದ ಅಂತಃಕರಣವನ್ನ ಸಂಪಾದನೆಯನ್ನ ಮಾಡಿರ್ತಕ್ಕಂಥ ಏನು ಇದ್ದಾರೆ ಅವರು. ತೇಷು ಭಾಗವತೆ ಸಂಘ ಸಮ್ಯಕ್ ಆದರ ಪೂರ್ವಕಂ ಗಚ್ಚತಿ ಮನಸ ಇತಿ ಸಂಘ. ಹಾಗಾಗಿ ಅವರ ಸಂಘ ಅದು ಹೇಗೆ ಅಂತ ಹೇಳಿದ್ರೆ ಆದರ ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಅಂತ ಗುರುಗಳಲ್ಲಿ ಭಕ್ತಿಯನ್ನ ಮಾಡಿ ಅವರ ಸಂಘವನ್ನ ಮಾಡಿ ಭಕ್ತಿಮಾನಿತಿ ಯಾವತ್ತು ಅವರಲ್ಲಿ ಭಕ್ತಿಯನ್ನ ಮಾಡಿದವನಾಗಿ ತಾದೃಶೋ ಭೂತ್ವ ಅಂತವನಾಗಿ ತವ ನಿನ್ನ ಲೀಲಾಹ ಚರಿತ್ರಾಣಿ ನಿನ್ನ ಲೀಲೆಗಳನ್ನ ನಿನ್ನ ಎಲ್ಲಾ ಚರಿತ್ರೆಗಳನ್ನ ತತ್ ಪ್ರತಿಪಾದಕಾಹ ಕಥಾಹ ಅದನ್ನ ಪ್ರತಿಪಾದನೆ ಮಾಡತಕ್ಕಂಥ ಕಥೆಗಳೆಲ್ಲವನ್ನು ಕೂಡ ಗೃಣನ್ ಗೃಶಬ್ದೆ ನಿರಂತರವಾಗಿ ನಾಮ ಸಂಕೀರ್ತನೆಯನ್ನು ಮಾಡ್ತಾ ತೇನಚ ಭಕ್ತಿ ವಿಶೇಷವಾನ್ ಭೂತ್ವ ಆ ನಿನ್ನ ಲೀಲೆಗಳನ್ನ ಕೇಳ್ತಾ ವಿಶಿಷ್ಟವಾದ ಭಕ್ತಿ ಉಳ್ಳವನಾಗಿ ಗುಣ ವಿಪ್ರಮುಕ್ತ ವಿಷಯ ಸಂಘ ವರ್ಜಿತ. ಗುಣ ವಿಪ್ರಮುಕ್ತ ಶಬ್ದಕ್ಕರ್ಥ ಶ್ಲೋಕದಲ್ಲಿ ಗುಣ ವಿಪ್ರಮುಕ್ತ ಅಂತಿದೆ, ಅದಕ್ಕೆ ಅರ್ಥ ಏನು ಈಕ್ವಲ್ಸ್ ಹಾಕೊಳ್ಳಿ. ವಿಷಯ ಸಂಘ ವರ್ಜಿತ, ವಿಷಯ ಪದಾರ್ಥಗಳು ರೂಪ ರಸ ಗಂಧ ಸ್ಪರ್ಶ ಇದೆಲ್ಲ ಇರುವಂತ ವಸ್ತುಗಳು ನಮ್ಮ ಸುತ್ತಮುತ್ತ ಇದ್ದಾವಲ್ಲ ಅವುಗಳ ಸಂಪರ್ಕದಿಂದ ರಹಿತನಾದವನಾಗಿ ಸರ್ವಾಣ್ಯಪಿ ದುರ್ಗಾಣಿ ಎಲ್ಲ ರೀತಿಯಾಗಿರ್ತಕ್ಕಂಥ ಕಷ್ಟಗಳನ್ನು ಕೂಡ ಅಂಜಸಾ ಯವ ತರಾಮಿ ಚೆನ್ನಾಗಿ ದಾಟುತ್ತೇನೆ. ಮತ್ತೆ ಪ್ರತಿಬಂಧಕ ತೊಂದರೆ ಅಡೆ ತಡೆ ಸಾಧನೆಗೆ ಬರಲೇಬಾರದು. ಆ ತರದಲ್ಲಿ ನಾನು ಸಕಲ ಕಷ್ಟಗಳನ್ನು ದಾಟಿ ಸಾಧನಾ ಮಾರ್ಗದಲ್ಲಿ ಮುನ್ನುಗ್ತೇನೆ. ಅನೇನ ಗುರುಭಕ್ತಿ ಹರಿಭಕ್ತಿ ಮೇವ ಜನಯತಿ. ನಮಗೆ ಗುರುಭಕ್ತಿ ಮಾಡೋದ್ರಿಂದ ಏನು ಪ್ರಯೋಜನ? ಗುರುಭಕ್ತಿ ಮಾಡೋದ್ರಿಂದ ಭಗವಂತನಲ್ಲಿ ಭಕ್ತಿ ಮಾಡಲಿಕ್ಕೆ ಮತ್ತಷ್ಟು ನಮ್ಮ ಮನಸ್ಸು ಪರಿಪಕ್ವವಾಗತ್ತೆ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ, ಗುರುಭಕ್ತಿಯಿಂದ ಹುಟ್ಟುವಂಥದ್ದು ಭಗವಂತನ ಭಕ್ತಿ. ಸಾಚ ಆ ಸರ್ವ ಪುರುಷಾರ್ಥ ಪ್ರದಾಯಕ್ಕೆ ಸೂಚಿತ ಭವತಿ. ಸಾಚ ಸಾಚ ಅಂದ್ರೆ ಅದಾದರು. ಅದಾದರು ಅಂದ್ರೇನು? ಭಕ್ತಿಯಿಂದ ಹುಟ್ಟುವ ಹರಿಭಕ್ತಿ ಅನ್ನೋದೇನಿದೆ ಅದು ಸರ್ವ ಪುರುಷಾರ್ಥ ಪ್ರದ. ಹಾಗೆ ಭಗವಂತನಲ್ಲಿ ಭಕ್ತಿ ಮಾಡಿ ಭಗವಂತನನ್ನ ಪ್ರಸನ್ನೀಕರಿಸಿಕೊಂಡು ಭಗವಂತ ಅವನ ಪ್ರಸನ್ನವಾದ ದೃಷ್ಟಿಯನ್ನ ನಮ್ಮ ಮೇಲೆ ಬೀರಿದ್ದಾನೆ ಅಂದ್ರೆ ಕಿಮಲಭ್ಯಂ ಭಗವತಿ ಪ್ರಸನ್ನೆ, ಭಗವಂತ ಪ್ರಸನ್ನನಾದ ಅವನ ಪ್ರಸನ್ನವಾದ ದೃಷ್ಟಿ ನಮ್ಮ ಮೇಲೆ ಇದೆ ಅಂದ್ರೆ ಯಾವುದು ತಾನೇ ಅಲಭ್ಯ? ಯಾವುದೂ ಅಲಭ್ಯವಾದದ್ದಲ್ಲ, ಎಲ್ಲವೂ ಸುಲಭ. ಅದರಿಂದಾಗಿ ಅಂತಹ ಹರಿ ಗುರು ಭಕ್ತಿಯನ್ನ, ಹರಿಭಕ್ತಿಗೆ ಪ್ರಯೋಜಕವಾದದ್ದು ಗುರುಭಕ್ತಿ. ಗುರುಭಕ್ತಿಯ ಮೂಲಕ ಹರಿಭಕ್ತಿಯನ್ನ ಮಾಡಿ ಹರಿಭಕ್ತಿಯ ಮೂಲಕವಾಗಿ ಸರ್ವ ಪುರುಷಾರ್ಥಗಳನ್ನ ಮುಖ್ಯವಾಗಿ ಪರಮ ಪುರುಷಾರ್ಥವಾಗಿರ್ತಕ್ಕಂಥ ಮುಕ್ತಿಯನ್ನ ಪಡಿಬೇಕು, ಪಡಿಲಿಕ್ಕೆ ಅವಕಾಶ ಇದೆ ಅನ್ನೋ ವಿಚಾರವನ್ನ ನರಸಿಂಹದೇವರ ಮುಂದೆ ಪ್ರಹ್ಲಾದ ಹೇಳತಕ್ಕಂಥ ಮಾತು. ಸೋಹಂ ಅಂತಹ ನಾನು ನಿನ್ನ ಭಕ್ತನಾಗಿರ್ತಕ್ಕಂಥ ನೃಸಿಂಹ ಎಲೈ ನರಸಿಂಹ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನೇ ಸೋಹಂ ಅಂತಹ ನಾನು. ಅಥವಾ ಹೀಗೂ ತಗೊಳ್ಬಹುದು, ಪದಯುಗಾಲಯ ಹಂಸ ಸಂಘ ನಿನ್ನ ಎರಡು ಪಾದಗಳು, ಎರಡು ಪಾದಗಳ ಪಾದಗಳನ್ನೇ ಆಶ್ರಯವನ್ನಾಗಿ ಮಾಡಿಕೊಂಡಿರತಕ್ಕಂಥ ಹಂಸರು, ಪರಮಹಂಸರು, ಅವರ ಸಂಘ ಸಂಪರ್ಕದಲ್ಲಿ ಇರುವಂತಹ ಸೋಹಂ ಅಂತಹ ನಾನು. ಪ್ರಿಯಸ್ಯ ನನಗೆ ಅತ್ಯಂತ ಪ್ರೀತಿ ಪಾತ್ರನಾದ, ಸುಹೃದ ನನ್ನ ಹಿತೇಶಿಯಾದ, ಪರದೇವತಾಯ ಪರದೇವತೆಯಾದ ಸರ್ವೋತ್ತಮ ದೇವತೆಯಾದಂತಹ ತವ ನಿನ್ನ ವಿರಿಂಚಿ ಕಥಾ ವಿರಿಂಚಿ ಗೀತಾ ಚತುರ್ಮುಖ ಬ್ರಹ್ಮದೇವರೇ ಮೊದಲಾದ ದೇವತೆಗಳಿಂದ ಋಷಿಗಳಿಂದ ಕೊಂಡಾಡಲ್ಪಟ್ಟಂತಹ ಲೀಲಾ ಕಥಾ ಲೀಲೆಯ ಕಥೆಗಳನ್ನು, ದ್ವಿತೀಯ ವಿಭಕ್ತಿ ಬಹುವಚನ, ಕಥಾ ಶಬ್ದ ಸ್ತ್ರೀಲಿಂಗ, ಕಥಾಂ ಕಥೆ ಕಥಾ ಲೀಲಾ ಕಥೆಗಳನ್ನು ಗೃಣನ್ ನಿರಂತರವಾಗಿ ಅದನ್ನ ಹೇಳುತ್ತಾ ಗೃಶಬ್ದೆ ಅನುಸಂಧಾನ ಮಾಡುತ್ತಾ ಹೇಳ್ತಾ ಕೇಳ್ತಾ ಗುಣವಿಪ್ರಮುಕ್ತ ಸಕಲ ಪ್ರಾಕೃತ ಗುಣಗಳಿಂದಾಗಿ ಚೆನ್ನಾಗಿ ಬಿಡುಗಡೆಯನ್ನು ಹೊಂದಿದವನಾಗಿ ದುರ್ಗಾಣಿ ಕಷ್ಟಗಳನ್ನು ಅಂಜಸ ಅಥವಾ ಅಂಜಹ ಚೆನ್ನಾಗಿ ತರಾಮಿ ಅಲ್ಲಿ ಅನುಗೃಣಂದು ಬರಿಗೃಣನ್ ಅನುಗೃಣನ್ ನಿರಂತರವಾಗಿ ಸ್ಮರಣೆ ಮಾಡ್ತಾ ಅಂಜಹ ತರಾಮಿ ಚೆನ್ನಾಗಿ ದಾಟುತ್ತೇನೆ. ಮೊದಲಿಗೆ ಸೋ ತೇ ನಿನ್ನ ಪಾದ ಯುಗಾಲಯ ಹಂಸ ಸಂಘ ಮೊದಲಿಗೆ ತಗೊಂಡು ಆಮೇಲೆ ಇದನ್ನೆಲ್ಲ ಅಂಜಹ ತರಾಮಿ ಚೆನ್ನಾಗಿ ದಾಟುತ್ತೇನೆ. ಸೋಹಂ ಪ್ರಿಯಸ್ಯ ಸುಹೃದ ಪರದೇವತಾಯಾಃ ಲೀಲಾ ಕಥಾಸ್ತವ ನರಸಿಂಹ ವಿರಿಂಚಿ ಗೀತಾಃ ಅಂಜಸ್ತರಾಮ್ಯನುಗೃಣನ್ ಗುಣ ವಿಪ್ರಮುಕ್ತೋ ದುರ್ಗಾಣಿ ತೇ ಪದಯುಗಾಲಯ ಹಂಸ ಸಂಘಃ. ಶ್ರೀಕೃಷ್ಣಾರ್ಪಣಮಸ್ತು.